ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಶೋಭಾಕೃತ ನಾಮ ಸಂವತ್ಸರದ ಸಂಕ್ರಾಂತಿಯ ಒಂದು ಫಲಗಳನ್ನು ತಿಳ್ಕೊಳ್ಳೋಣ. ಇನ್ನು ನೋಡಿ, ಈ ಒಂದು ಸಂಕ್ರಾಂತಿಯ ಫಲಗಳು ಮುಂದೆ ಬರುವಂತಹ ಕ್ರೋಧಿ ನಾಮ ಸಂವತ್ಸರದ ಸಂಕ್ರಾಂತಿಯವರೆಗೂ ಕೂಡ ಅವರವರ ಒಂದು ಅನುಭವಕ್ಕೆ ಬರ್ತಕ್ಕಂಥದ್ದು. ಇನ್ನು ಈ ಸಂವತ್ಸರದ ಪುಷ್ಯಮಾಸ ಶುಕ್ಲ ಪಕ್ಷ ತದಿಗೆ ಉಪರಿ ಚತುರ್ಥಿ ಭಾನುವಾರ ದಿನಾಂಕ 14/1/2024 ರಾತ್ರಿ 2:43 ಸೂರ್ಯ ಭಗವಾನರು ಉತ್ತರಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಮಕರ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಮಕರ ಸಂಕ್ರಾಂತಿಯ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಇಂದು ಮರುದಿನ 15ನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಮಕರ ಸಂಕ್ರಾಂತಿಯನ್ನ ಈ ವರ್ಷ ಆಚರಣೆ ಮಾಡುವಂಥದ್ದು. ಇನ್ನು ಸಂಕ್ರಾಂತಿ ದೇವತೆಯ ಒಂದು ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಅವರವರ ಒಂದು ಜನ್ಮ ನಕ್ಷತ್ರದ ರೀತಿಯ ಸಂಕ್ರಾಂತಿಯ ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಎಲ್ಲವೂ ಕೂಡ ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ನೋಡಿ, ವೃದ್ಧಾಪ್ಯ ವಯೋಮಾನದ ಮಹೋದರಿ ಎಂಬ ಹೆಸರಿನಲ್ಲಿ ಸಂಕ್ರಾಂತಿಯ ದೇವಿಯು ಈ ವರ್ಷ ಕಾಣಿಸುವಂಥದ್ದು. ಇನ್ನು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶರೀರಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಕಪ್ಪು ವರ್ಣದ ವಸ್ತ್ರವನ್ನು ಧರಿಸುವಂಥದ್ದು. ಇನ್ನು ನೀಲವರ್ಣದ ಕುಂಚುಕ ಮತ್ತು ಪುಷ್ಯರಾಗ ಮಣಿಯನ್ನು ಧಾರಣೆ ಮಾಡಿಕೊಂಡು ಇರತಕ್ಕಂಥದ್ದು ತಾಯಿ. ಅದೇ ರೀತಿ ಗರಿಕೆಯನ್ನು ಪುಷ್ಪದ ರೀತಿಯಲ್ಲಿ ಮೂಡಿತುಕೊಂಡಿರುವಂಥದ್ದು. ಇನ್ನು ಫಲರೂಪದಲ್ಲಿ ಜೇನುತುಪ್ಪದ ಒಂದು ಪಾತ್ರೆಯನ್ನು ಹಿಡಿದಿರುವಂಥದ್ದು. ಇನ್ನು ಎಲೆಯ ಮೇಲೆ ಹಾಕಿದಂತಹ ಚಿತ್ರಾನ್ನವನ್ನು ಭಕ್ಷಿಸುತ್ತಿರುವಂತಹ ಒಂದು ಸ್ವರೂಪ ದೇವಿಯ ಒಂದು ಸ್ವರೂಪ ಆಗಿರ್ತಕ್ಕಂಥದ್ದು. ಇನ್ನು ಅಶ್ವವಾಹನವನ್ನು, ಅದೇ ರೀತಿ ಉಪವಾಹನವಾಗಿ ಸಿಂಹವನ್ನು ಉಪಯೋಗಿಸಿ ಕುಳಿತು ಪಶ್ಚಿಮ ದಿಕ್ಕಿನಲ್ಲಿ ಆಗಮಿಸಿ ಆಗ್ನೇಯ ದಿಕ್ಕನ್ನು ತಾಯಿ ನೋಡುವಂಥದ್ದು. ಇನ್ನು ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸುವಂಥದ್ದು ತಾಯಿಯ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಸಂಕ್ರಾಂತಿ ದೇವತೆಯ ಒಂದು ಸ್ವರೂಪ ಮತ್ತು ವಿಶೇಷಗಳು ಈ ರೀತಿ ಇರ್ತಕ್ಕಂಥದ್ದು. ಇನ್ನು ಸಂಕ್ರಾಂತಿ ದೇವಿಯು ಬಳಸಿರುವಂತಹ ಮೇಲ್ಕಂಡ ವಸ್ತುಗಳೆಲ್ಲವೂ ಕೂಡ ಈ ಬಾರಿ ಸ್ವಲ್ಪ ರೇಟ್ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಉದಾಹರಣೆಗೆ ನೀಲವರ್ಣದ ಒಂದು ಆಭರಣಗಳಾಗಿರ್ಬೋದು, ಅದೇ ರೀತಿ ನೀಲವರ್ಣದಲ್ಲಿರ್ತಕ್ಕಂತಹ ವಸ್ತುಗಳು, ಇನ್ನು ಪುಷ್ಯರಾಗ, ಇನ್ನು ಅರಿಶಿಣದ ಒಂದು ವಸ್ತುಗಳೆಲ್ಲವೂ ಕೂಡ ಸ್ವಲ್ಪ ರೀತಿಯಾಗಿ ರೇಟ್ ಜಾಸ್ತಿ ಆಗುವಂಥದ್ದು. ಅದೇ ರೀತಿ ಬಂಗಾರವೂ ಕೂಡ ಈ ಬಾರಿ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಗರಿಕೆಯ ಒಂದು ವಿಶೇಷತೆ ಮತ್ತು ಮಹತ್ವ ಬೆಳೆಯುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಜೇನುತುಪ್ಪದ ಒಂದು ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು. ಅದೇ ರೀತಿ ಜೇನುತುಪ್ಪಕ್ಕೆ ಬೇಡಿಕೆಯೂ ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಚಿತ್ರಾನ್ನವನ್ನು ಬಹಳ ಜನ ಅಪೇಕ್ಷೆ ಪಡುವಂಥದ್ದು. ಇನ್ನು ದೇವತಾ ಕಾರ್ಯಗಳಲ್ಲಿ ಅತ್ಯಂತ ಚಿತ್ರಾನ್ನವನ್ನು ಬಳಸುವಂತಹ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಅಶ್ವ ಅಂದರೆ ಕುದುರೆಗಳ ಒಂದು ಸಂತತಿ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸಿಂಹ, ಉಪವಾಹನವಾಗಿ ತಾಯಿಯು ಸ್ವೀಕರಿಸಿರುವಂತಹ ಒಂದು ಸಿಂಹವು ಕೂಡ ಅದರ ಒಂದು ವೈಶಿಷ್ಟ್ಯಗಳು ಮತ್ತು ವಿಶೇಷತೆಗಳು ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಸಂಕ್ರಾಂತಿ ದೇವಿಯು ಬಳಸಿರ್ತಕ್ಕಂತಹ ಈ ಎಲ್ಲ ವಸ್ತುಗಳ ಒಂದು ಬೆಲೆಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆಗಮನ ದಿಕ್ಕಿನ ಪ್ರವೇಶಗಳಿಗೆ ಅಭಿವೃದ್ಧಿಯು, ಇನ್ನು ನೋಡಿ, ಆ ತಾಯಿ ಬಂದಿರತಕ್ಕಂತಹ ದಿಕ್ಕೇನಿದೆ, ಆ ಒಂದು
ಪ್ರದೇಶಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆಗ್ನೇಯ ದಿಕ್ಕನ್ನು ದೃಷ್ಟಿಸಿರುವುದರಿಂದ ಆ ಒಂದು ದಿಕ್ಕಿನ ಒಂದು ಪ್ರದೇಶಗಳಲ್ಲಿ ಬಹಳಷ್ಟು ಸಮಸ್ಯೆಗಳಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಎನ್ನುವಂಥದ್ದು ಈ ಒಂದು ಸಂಕ್ರಾಂತಿ ವಿಶೇಷ ಆಗಿರ್ತಕ್ಕಂಥದ್ದು. ಇನ್ನು ಜನ್ಮ ನಕ್ಷತ್ರಗಳ ರೀತ್ಯ ಸಂಕ್ರಾಂತಿ ಫಲ ಮತ್ತು ಅವರಿಗೆ ಲಾಭ ಯಾವುದರಲ್ಲಿದೆ, ನಷ್ಟ ಯಾವುದರಲ್ಲಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಅತಿ ಹೆಚ್ಚು ಪ್ರಯಾಣ ಮಾಡುವಂತಹ ಪ್ರಯಾಣ ಯೋಗ ಇರ್ತಕ್ಕಂತಹ ಒಂದು ನಕ್ಷತ್ರಗಳು ಅಂದರೆ ಶತಭಿಷ ನಕ್ಷತ್ರಗಳು. ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ ಈ ಮೂರು ನಕ್ಷತ್ರದ ಪ್ರಜೆಗಳೇನಿರ್ತಾರೆ ಅವರೆಲ್ಲರೂ ಕೂಡ ಸ್ವಲ್ಪ ಪ್ರಯಾಣ ಮಾಡುವಂತಹ ಒಂದು ಸಾಧ್ಯತೆಗಳು ಈ ವರ್ಷ ಜಾಸ್ತಿ ಇರ್ತಕ್ಕಂಥದ್ದು. ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿವರೆಗೂ ಕೂಡ ಈ ಒಂದು ಫಲಗಳವರ ಅನುಭವಕ್ಕೆ ಬರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಸುಖ ಮತ್ತು ಭೋಗವನ್ನು ಅನುಭವಿಸ್ತಕ್ಕಂತಹ ಒಂದು ನಕ್ಷತ್ರ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅನ್ನುವಂಥ ಒಂದು ವಿಚಾರವನ್ನು ನಾವು ನೋಡುವಂಥದ್ದಾದರೆ ನೋಡಿ, ರೇವತಿ ನಕ್ಷತ್ರದವರಿಗೆ, ಅದೇ ರೀತಿ ಅಶ್ವಿನಿ ನಕ್ಷತ್ರದವರಿಗೆ, ಇನ್ನು ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದವರಿಗೆ ಅತಿ ಹೆಚ್ಚು ಸುಖ ಮತ್ತು ಭೋಗವನ್ನು ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಈ ನಕ್ಷತ್ರದವರಿಗೆ ವರಪ್ರದಾಯಕವಾಗಿ ಈ ವರ್ಷ ಬಂದಿರತಕ್ಕಂಥದ್ದು ಸಂಕ್ರಾಂತಿಯ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸ್ವಲ್ಪ ಪೀಡೆಯನ್ನು ಅನುಭವಿಸ್ತಕ್ಕಂತಹ ಒಂದು ನಕ್ಷತ್ರಗಳು ಯಾವುದು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ನೋಡಿ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಇನ್ನು ಪುಷ್ಯ ನಕ್ಷತ್ರ ಈ ನಕ್ಷತ್ರದವರಿಗೆ ಸ್ವಲ್ಪ ದೃಷ್ಟಿದೋಷಗಳು ಅಥವಾ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇವರು ಅನುಸರಿಸಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಇನ್ನು ವಸ್ತ್ರ ಲಾಭ ನೋಡಿ, ಆಶ್ಲೇಷ ನಕ್ಷತ್ರ, ಅದೇ ರೀತಿ ಮಖ ನಕ್ಷತ್ರ, ಪುಬಾ ನಕ್ಷತ್ರ, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಈ ನಕ್ಷತ್ರದ ಜಾತಕರಿಗೆ ವಸ್ತ್ರ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಧನವ್ಯಯ ನೋಡಿ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಈ ಒಂದು ಜಾತಕರಿಗೆ ಸ್ವಲ್ಪ ಧನವ್ಯಯ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಅವರ ಒಂದು ಖರ್ಚು ವೆಚ್ಚಗಳನ್ನು ಅವರು ಸ್ವಲ್ಪ ರೀತಿಯಾಗಿ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋಂಥ ಒಂದು ವಿಚಾರದಲ್ಲಿ ಅನುಸರಿಸ್ಕೊಂಡು ಹೋದಾಗ ಅವರ ಒಂದು ಧನ ನಷ್ಟವನ್ನು ತಪ್ಪಿಸ್ಕೊಳ್ಬಹುದಾಗಿರುತ್ತೆ. ಇನ್ನು ಧನಲಾಭ ಆಗುವಂತಹ ಒಂದು ನಕ್ಷತ್ರದ ಜಾತಕರು ಯಾರು ಅನ್ನುವಂಥದ್ದಾದರೆ ನೋಡಿ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರದ ಜಾತಕರಿಗೆ ಅತ್ಯಂತ ಧನಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಸಂಕ್ರಾಂತಿಯ ಫಲದಿಂದ ಬಂದಿರುವಂಥದ್ದು. ಇನ್ನು ನಾವೀಗಾಗಲೇ ತಿಳ್ಕೊಂಡಿರುವ ರೀತಿ ಈ ಒಂದು ಫಲಗಳೆಲ್ಲವೂ ಕೂಡ ಮುಂದಿನ ಸಂವತ್ಸರದ ಒಂದು ಸಂಕ್ರಾಂತಿಯವರೆಗೂ ಕೂಡ ಅವರ ಒಂದು ಅನುಭವಕ್ಕೆ ಬರ್ತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಸಂಕ್ರಾಂತಿಯ ಫಲವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.